ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಪ್ರತಿದಿನದಂತೆ ಇವತ್ತಿನ ದಿನವೂ ಸಹ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ಕೆಲವು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ವಿ. ಅವುಗಳನ್ನು ಚರ್ಚೆ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಒಂದನೇ ಪ್ರಶ್ನೆ, ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಲೇಖನಗಳು ಭಾರತದಲ್ಲಿ ಪೌರತ್ವವನ್ನು ವ್ಯವಹರಿಸುತ್ತದೆ? ಒಂದನೇದ್ದು ವಿಧಿ 333ರಿಂದ 337, ಬಿ ವಿಧಿ 17ರಿಂದ 20, ಸಿ ವಿಧಿ 5ರಿಂದ 11, ಡಿ ವಿಧಿ 1ರಿಂದ 4. ಯಾವ ವಿಧಿ ಇದಕ್ಕೆ ಅನ್ವಯ ಆಗುತ್ತೆ ಅನ್ನೋದನ್ನು ನೀವು ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ ನೋಡ್ಕೊಳ್ಳಿ. ಓಕೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ 5ರಿಂದ 11ನೇ ವಿಧಿ. 5ರಿಂದ 11ನೇ ವಿಧಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಭಾರತ ಸಂವಿಧಾನದ ಭಾಗ 2ರ 5ರಿಂದ 11ನೇ ವಿಧಿಯವರೆಗೂ ಪೌರತ್ವದ ಬಗ್ಗೆ ತಿಳಿಸುತ್ತದೆ. ಯಾವುದರ ಬಗ್ಗೆ ತಿಳಿಸುತ್ತದೆ? ಪೌರತ್ವದ ಬಗ್ಗೆ ತಿಳಿಸುತ್ತದೆ. ಈ ಪರಿಕಲ್ಪನೆಯನ್ನು ನಾವೇನು ಮಾಡಿ ಅಂತ ಕೇಳಿದ್ರೆ ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಯಾವ ಸಂವಿಧಾನದಿಂದ? ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ನಾಗರಿಕರ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಬರೋದಿಲ್ಲ? ನೋಡ್ರಿ, ಕರೆಕ್ಟಾಗಿ ಕೇಳಿಸ್ಕೊರಿ. ಬರೋದಿಲ್ಲ ಅಂತ ಕೇಳಿದ್ದಾರೆ ಅವರು. ಯಾವುದು ಬರೋದಿಲ್ಲ ನೋಡ್ರಿ? ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು. ಬಿ ವೈಜ್ಞಾನಿಕ ಮನೋಭಾವ, ಮಾನವೀಯತೆ, ವಿಚಾರಣೆ ಮತ್ತು ಸುಧಾರಣೆಯ ಮನೋಭಾವವನ್ನು ಅಭಿವೃದ್ಧಿಪಡಿಸುವುದು. ಸಿ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಲು. ಡಿ ಎಲ್ಲವೂ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಬರುತ್ತವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತ ಕೇಳಿದ್ರೆ ಸಿ. ಇದರ ಅಂಡರಲ್ಲಿ ಬರಲ್ಲ. ನೋಡ್ರಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿ, ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಲು. ಇದು ಏನಂತ ಕೇಳಿದ್ರೆ, ಅಸ್ಪೃಶ್ಯತೆ ಎಂಬುದು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಮೂಲಭೂತ ಹಕ್ಕುಗಳು. ಎಲ್ಲಿ ಬರುತ್ತ್ರಿ? ಮೂಲಭೂತ ಹಕ್ಕಾಗಿರುತ್ತದೆ. ಇದು ಮೂಲಭೂತ ಹಕ್ಕಾಗಿರುತ್ತದೆ. ಮೂಲಭೂತ ಹಕ್ಕು. ನೆಕ್ಸ್ಟ್, ಎಷ್ಟನೇ ವಿಧಿ? ಸಂವಿಧಾನದ 17ನೇ ವಿಧಿಯಲ್ಲಿ ಏನಂತ ಕೇಳಿದ್ರೆ ಅಸ್ಪೃಶ್ಯತೆ ಆಚರಣೆಯನ್ನ ಏನು ಮಾಡಲಾಗಿದೆ? ನಿಷೇಧ ಮಾಡಲಾಗಿದೆ. ಓಕೆ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎತ್ತರವಾದ ಸ್ಥಳದಲ್ಲಿ ನೀರಿನ ಕುದಿಯುವ ಬಿಂದು ಕಡಿಮೆಯಾಗುವುದರ ಕಾರಣ ಏನು? ಆಪ್ಷನ್ ಸಿ ಹೆಚ್ಚಿನ ತಾಪಮಾನ, ಆಪ್ಷನ್ಸ್ ಬಿ ಕಡಿಮೆ ತಾಪಮಾನ, ಆಪ್ಷನ್ ಸಿ ಹೆಚ್ಚಿನ ವಾತಾವರಣದ ಒತ್ತಡ, ಆಪ್ಷನ್ಸ್ ಡಿ ಕಡಿಮೆ ವಾತಾವರಣದ ಒತ್ತಡ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ ಇವಾಗ. ಎಸ್, ಇದಕ್ಕೆ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಕಡಿಮೆ ವಾತಾವರಣದ ಒತ್ತಡ. ಒತ್ತಡಕ್ಕೂ ಮತ್ತು ಕುದಿಯುವ ಬಿಂದಿಗೂ ಸಂಬಂಧವಿದೆ. ಒತ್ತಡ ಹೆಚ್ಚಿದಂತೆ ಒಂದು ದ್ರವದ ಕುದಿಯುವ ಬಿಂದು ಹೆಚ್ಚುತ್ತದೆ. ಸಾಮಾನ್ಯವಾಗಿ ಸಮುದ್ರದ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು ಅಂತ ಕೇಳಿದ್ರೆ 100 ಡಿಗ್ರಿ ಇರ್ತದೆ. 100 ಡಿಗ್ರಿ ಇರುತ್ತದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಅಳಿವಿನಂಚಿನಲ್ಲಿರುವ ಯಾವ ಪ್ರಭೇದಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತವೆ? ಎ ಒಂದು ಕೊಂಬಿನ ಗೆಂಡಾಮೃಗ, ಬಿ ಹಿಮಚಿರತೆ, ಸಿ ಸ್ಟೂಲ್ ಬಿಲ್ಲೆಡ್ ಆಗಬೇಕು, ಸ್ಟೂಲ್ ಬಿಲ್ಲೆಡ್ ಸ್ಯಾಂಡ್ ಪೇಪರ್. ಇವುಗಳಲ್ಲಿ ಎಲ್ಲವೂ. ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಒಂದು ಕೊಂಬಿನ ಗೆಂಡಾಮೃಗ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದು ಹುಲಿ ಸಂರಕ್ಷಣಾ ತಾಣ ಸಹ ಹೌದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಈ ಕೆಳಗಿನ ಹೊಯ್ಸಳ ಅರಸರು ನೊಳಂಬಾಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದರು? ವಿಷ್ಣುವರ್ಧನ, ವೀರಬಲ್ಲಾಳ 1, ನರಸಿಂಹ 1, ವಿನಯಾದಿತ್ಯ. ಯಾರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಎ ವಿಷ್ಣುವರ್ಧನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ವಿಷ್ಣುವರ್ಧನನು ಹೊಯ್ಸಳರ ಕಾಲದ ಪ್ರಮುಖ ಅರಸನಾಗಿದ್ದು ಚೋಳರಿಂದ 1114ರಲ್ಲಿ ನಡೆದ ತಲಕ್ಕಾಡು ಯುದ್ಧದಲ್ಲಿ ಗಂಗವಡಿಯನ್ನ ಗೆದ್ದು ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದುಕೊಂತಾನೆ. ನೆಕ್ಸ್ಟ್ ಪ್ರಶ್ನೆ. ಕಾಂಗ್ರೆಸ್ಸಿನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಬೇಡಿಕೆಯನ್ನು ಕಾಂಗ್ರೆಸ್ಸಿನ ಗುರಿಯಾಗಿ ಸ್ವೀಕರಿಸಲಾಯಿತು? ಲಾಹೋರ್ ಅಧಿವೇಶನ, ಕೋಲ್ಕತ್ತಾ ಅಧಿವೇಶನ, ಮದ್ರಾಸ್ ಅಧಿವೇಶನ, ನಾಗ್ಪುರ ಅಧಿವೇಶನ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಲಾಹೋರ್ ಅಧಿವೇಶನ. 1929ರ ಡಿಸೆಂಬರ್ನಲ್ಲಿ
ನೆಹರು ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಲಾಹೋರ್ ಅಧಿವೇಶನದಲ್ಲಿ 1930 ಜನವರಿ 26 ಪೂರ್ಣ ಸ್ವರಾಜ್ ದಿನವನ್ನಾಗಿ ಆಚರಿಸಲು ನಿರ್ಣಯ ಕೈಗೊಳ್ಳಲಾಯಿತು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಸೋನಾರ್ ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ? ಉಪಗ್ರಹವನ್ನು ಪತ್ತೆ ಮಾಡಲು, ವಿಮಾನಗಳನ್ನು ಮತ್ತು ಅವುಗಳ ಸ್ಥಾನವನ್ನು ಪತ್ತೆ ಹಚ್ಚಲು, ರೇಡಿಯೋ ರಿಸೀವರ್ನಲ್ಲಿ ಸಿಗ್ನಲ್ ಅನ್ನು ಪುನರುಜ್ಜೀವನಗೊಳಿಸಲು, ನೀರಿನೊಳಗಿಂದ ಸಂವಹನಕ್ಕಾಗಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ನೀರಿನೊಳಗಿನ ಸಂವಹನಕ್ಕಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೋನಾರನ್ನು ನೀರಿನೊಳಗಿನ ಸಂವಹನಕ್ಕಾಗಿ ಬಳಸಲಾಗುವುದು. ಸೋನಾರನ್ನು ಎದಕ್ಕೆ ಬಳಸ್ತೀವಿ? ನೀರಿನ ಸಂವಹನಕ್ಕಾಗಿ ಬಳಸ್ತೀವಿ. ನೀರಿನೊಳಗಿರ್ತಕ್ಕಂಥ ಸಂವಹನಕ್ಕಾಗಿ ಬಳಸಲಾಗುವುದು. ಹಾಗಾದ್ರೆ ಸೋನಾರ್ ಅಂದ್ರೆ ಏನು ಅಂತ ಹೇಳಿದ್ರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂದಂಗ ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ನೀರಿನಲ್ಲಿರುವ ವಸ್ತುಗಳ ದೂರ, ದಿಕ್ಕು ಮತ್ತು ಅಳತೆಗಳನ್ನು ಕಂಡುಹಿಡಿಯುವ ಸಾಧನ. ದೋಣಿ, ಹಡಗು, ಸಬ್ಮೆರಿನ್ಗಳಿಗೆ ಅಳವಡಿಸಿರ್ತಾರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ GSTಯನ್ನು ಭಾರತದ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ? RBI, ನೀತಿ ಆಯೋಗ, GST ಮಂಡಳಿ, GST ನೆಟ್ವರ್ಕ್. ಯಾವುದಂತ ಹೇಳಿದ್ರೆ GST ಮಂಡಳಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. GST ಮಂಡಳಿ. ಸಂವಿಧಾನದ 279A ವಿಧಿಯ ಅನ್ವಯ ಕೇಂದ್ರ ವಿತ್ತ ಸಚಿವರು GST ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರ. ಅರ್ಥಾತ್ರಿ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿನ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ? A ಸಾಹಿತ್ಯ, B ವಿಜ್ಞಾನ, C ಕಲೆ ಪ್ರದರ್ಶನ, D ಸಾಮಾಜಿಕ ಸೇವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ B ವಿಜ್ಞಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಪ್ರಶಸ್ತಿಯನ್ನು ನೀಡುವರು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIR. ಮೊದಲು ಪ್ರಶಸ್ತಿಯನ್ನು ನೀಡಿದ್ದು 1958ರಲ್ಲಿ. ಯಾರಿಗೆ ನೀಡಿದ್ದು ಅಂತ ಕೇಳಿದ್ರೆ ತಮಿಳುನಾಡಿನ KS ಕೃಷ್ಣನ್ ಅಂತೇಳಿ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲಿಂಗನಮಕ್ಕಿ ಜಲಾಶಯವನ್ನ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಭದ್ರಾ ನದಿ, ತುಂಗಭದ್ರಾ ನದಿ, ತುಂಗಾ ನದಿ, ಶರಾವತಿ ನದಿ, ಕಾಳಿ ನದಿ. ಯಾವ ನದಿಗೆ ಕಟ್ಟಲಾಗಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಶರಾವತಿ ನದಿ. ಕರ್ನಾಟಕದ ಅತಿ ದೊಡ್ಡ ಜಲಾಶಯವಾದ ಲಿಂಗನಮಕ್ಕಿ ಜಲಾಶಯವನ್ನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಿಜಾಡಿ ಉತ್ಖನನದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳಿದರು. ಸಂಗಮ್ ಅವಧಿ, ಮೌರ್ಯರ ಅವಧಿ, ಮೊಘಲ್ ಅವಧಿ, ಬ್ರಿಟಿಷರ ಅವಧಿ. ಯಾವ ಅವಧಿ ನೋಡ್ಲಿಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಂದ್ರೆ ಸಂಗಮ್ ಅವಧಿ. ಕಿಜಾಡಿ ಉತ್ಖನನವು ತಮಿಳುನಾಡಿನ ವೈಗಾಯಿ ನದಿ, ಯಾವ ನದಿ ಅಂತ ಹೇಳಿದ್ರೆ ವೈಗಾಯಿ ನದಿ ದಡದಲ್ಲಿ ಮಾಡಲಾಗಿದ್ದು, ಈ ಉತ್ಖನನ ಸಂದರ್ಭದಲ್ಲಿ ಸಂಗಮ್ ಯುಗದ ನಗರ ನಾಗರಿಕತೆಯ ವಸಾಹತುಗಳು ಏನು ಮಾಡಿವೆ ಅಂತ ಕೇಳಿದ್ರೆ ಲಭಿಸಿವೆ. ಈಗ ಮುಂದಿನ ಪ್ರಶ್ನೆ. ಸಾತ್ಪುರ್ ಶ್ರೇಣಿಗಳ ನಡುವೆ ಹರಿಯುತ್ತದೆ? ಮಹಾನದಿ, ತಾಪಿ ನದಿ, ನರ್ಮದಾ ನದಿ, ಚಂಬಲ್ ನದಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ನರ್ಮದಾ ನದಿ. ನರ್ಮದಾ ನದಿಯು ವಿಂಧ್ಯ ಮತ್ತು ಸಾತ್ಪುರ್ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ. ಇದು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರ ಸೇರ್ತೈತಿ. ನರ್ಮದಾ ನದಿಯು ಮಧ್ಯಪ್ರದೇಶದ ಜೀವನದಿ. ಭಾರತದಲ್ಲಿ ಪಶ್ಚಿಮಮುಖವಾಗಿ ಹರಿಯುವ ನದಿಗಳಲ್ಲಿ ಅತಿ ಉದ್ದವಾದ ನದಿ. ಓಕೆ ಸ್ನೇಹಿತರೆ, ನಾಳೆ ಇನ್ನಷ್ಟು ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳನ್ನ ತರುವುದ್ರ ಮೂಲಕ ನಾನು ನಿಮ್ಮ ಮುಂದೆ ಬಂದು ಚರ್ಚೆ ಮಾಡ್ತೀನಿ. ಇಷ್ಟು ಹೇಳ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.